ॐ नमो भगवते रामकृष्णाय। 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 ॐ नमो भगवते
ರಾಮಕೃಷ್ಣಾಯ. ಓಂ ನಮೋ ಭಗವತೆ 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 ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಈಗ ನಮ್ಮ ಮುಂದಿನ ಸೆಷನ್ ಕಥೆಯ ಸೆಷನ್. ಇವತ್ತು ನಮ್ಮೊಂದಿಗೆ ಸಂಸ್ಕೃತಿ ಒಂದು ಕಥೆನ ಹೇಳೋದಿಕ್ಕೆ ರೆಡಿ ಇದ್ದಾಳೆ. ಯಾವ ಒಂದು ನೀತಿ ಕಥೆನ ನಮ್ಮೊಂದಿಗೆ ಸಂಸ್ಕೃತಿ ಹಂಚ್ಕೊಂತಾಳೆ ಅನ್ನೋದನ್ನ ನೋಡೋಣ. ಈಗ ಸಂಸ್ಕೃತಿ ಹೇಳೋ ಕಥೆನ ಕೇಳೋಣ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನಾನು ಇವತ್ತು ಒಂದ್ ಇನ್ಸಿಡೆಂಟ್ ನ ಹೇಳ್ತಾ ಇದ್ದೀನಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಕೃತಿ ಶ್ರೇಣಿ ಓದೋರು ಗೊತ್ತಿರುತ್ತೆ. ಸ್ವಾಮೀಜಿ ಒಂದ್ ಕಡೆ ಹೇಳ್ತಾರೆ, ನಾನು ನನ್ನ ಸಾವಿನ ನಂತರವೂ ನನ್ನ ಕಾರ್ಯ ನಿರಂತರವಾಗಿರುತ್ತದೆ ಅಂತ. ಈ ಸ್ಟೇಟ್ಮೆಂಟ್ ನ ಜಸ್ಟಿಫೈ ಮಾಡ್ಬೇಕು ಅಥವಾ ಪ್ರೂವ್ ಮಾಡ್ಬೇಕು ಅಂತ ನಾನು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಾಮೀಜಿ ತಮ್ಮ ಜೀವನದಲ್ಲಿ ಜೀವನ ಪೂರ್ತಿ ನಮ್ಮ ದೇಶದ ಅಭ್ಯುದಯಕ್ಕೋಸ್ಕರ ಮುಡಿಪಾಗಿಟ್ಟಿರ್ತಾರೆ. ತಮ್ಮ ಪ್ರತಿ ಯೋಚನೆಯು ನಮ್ಮ ದೇಶದ ಒಳಿತಿಗಾಗಿ ಮುಡಿಪಾಗಿಟ್ಟಿರ್ತಾರೆ. ಅವರು ಗತಿಸಿ 150 ವರ್ಷಗಳಾದ್ಮೇಲೂ ಅವರ ವಿಚಾರಗಳು ಸಾಂದರ್ಭಿಕ, ವೈಜ್ಞಾನಿಕ ಹಾಗೂ ಉಪಯುಕ್ತ ಹಾಗೂ ಇವಾಗ್ಲೂ ಅದನ್ನ ಅಳವಡಿಸ್ಕೊಳ್ಳುವಂತಹ ವಿಚಾರ ಸ್ವಾಮೀಜಿ ಅವಾಗ್ಲೇ ಅವರ ಕಾಲಘಟ್ಟದಲ್ಲೇ ಹೇಳಿದ್ರು. ನಮ್ಗೆಲ್ಲ ಗೊತ್ತಿರೋ ಹಾಗೇನೆ ನಾವು ಏನ್ ಈಕ್ವಾಲಿಟಿ ಅಂತ ಹೇಳ್ತೀವಿ, ಅವಾಗ ಅಲ್ಲಿ ಆಗಿನ ಕಾಲದಲ್ಲಿ ಅಷ್ಟೊಂದು ಈಕ್ವಾಲಿಟಿ ಅಂತ ಏನು ಇರ್ಲಿಲ್ಲ. ಹೆಣ್ಮಕ್ಳು ಹುಟ್ಟಿದ್ರೆ, ಯಾರ ಮನೇಲಾದ್ರೂ ಹೆಣ್ಮಕ್ಳು ಹುಟ್ಟಿದ್ರೆ ಅಷ್ಟೊಂದು ಖುಷಿ ಪಡುವಂತಹ ಸಂದರ್ಭವಿರ್ತಿರ್ಲಿಲ್ಲ. ಆದರೆ ಅವರ ವಿದ್ಯಾಭ್ಯಾಸ ಅಥವಾ ಸಾಮಾಜಿಕ ದುಸ್ಥಿತಿ ತುಂಬಾ ಕೀಳು ಮಟ್ಟದಲ್ಲಿತ್ತು. ಅಥವಾ ಹೆಣ್ಮಕ್ಳನ್ನ ಅಷ್ಟೊಂದು ಗೌರವಿಸ್ತಾ ಇರ್ಲಿಲ್ಲ, ಅವ್ರನ್ನ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ರು. ಆದರೆ ಸ್ವಾಮೀಜಿ ಚಿಕಾಗೋಗೆ ಹೋದಾಗ ಅವರು ಅವರ ಸಹಪಾಠಿಗಳಿಗೆ ಲೆಟರ್ ಬರೀತಾ ಇರ್ತಾರೆ. ಆ ಪತ್ರ ಬರೀತಾ ಇರ್ಬೇಕಾದ್ರೆ ಹರಿಪಾದ ಅನ್ನೋರ್ಗೆ ಪತ್ರ ಬರೀತಾ ಇರ್ತಾರೆ. ಆ ಪತ್ರ
ನಾವು ಏನ್ ತಿಳ್ಕೊಬಹುದು ಅಂದ್ರೆ, ಸ್ವಾಮೀಜಿ ಹೇಳ್ತಾರೆ, ನನ್ನ ಚಿಕಾಗೋ ಭಾಷಣಗಳು ಹಾಗೂ ಕಾರ್ಯಾಗ್ರಹಗಳು ಇಂಡಿಯಾದ ನ್ಯೂಸ್ ಪೇಪರ್ಗಳಲ್ಲಿ ಬಂದಿದೆ ಅನ್ನೋದು ತುಂಬಾ ಆಶ್ಚರ್ಯಕರ. ಈ ಪಬ್ಲಿಸಿಟಿ ಅವಾಯ್ಡ್ ಮಾಡುವುದು ನಮಗೆಲ್ಲ ಒಳ್ಳೆಯದೇ. ಇಲ್ಲಿ ನನಗೆ ಒಂದಷ್ಟು ವಿಚಾರಗಳು ನನ್ನ ಗಮನ ಸೆಳೆದಿವೆ. ಈ ದೇಶದಲ್ಲಿ ಬಡತನ ಎಂಬುದು ತುಂಬಾ ಕಡಿಮೆ. ನಾನು ಇಲ್ಲಿಯ ರೀತಿ ಮಹಿಳೆಯರು ವಿದ್ಯಾವಂತರು ಸುಸಂಸ್ಕೃತರು ಆಗಿರೋದನ್ನು ಬೇರೆ ಕಡೆ ಎಲ್ಲೂ ನೋಡೇ ಇಲ್ಲ. ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಬರೀ ಗಂಡಸರು ವಿದ್ಯಾವಂತರಾಗಿರುತ್ತಾರೆ. ಆದರೆ ಈ ದೇಶದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿಯೂ ಇಂಡಿಪೆಂಡೆಂಟ್ ಆಗಿರ್ತಾರೆ ಅಂತ ಸ್ವಾಮೀಜಿ ಹೇಳ್ತಾರೆ. ವಿದ್ಯಾವಂತರು ಸಂಭಾವಿತರು ಯಾರ ಮನೆಯಲ್ಲಿ ಹೆಣ್ಮಕ್ಳನ್ನ ಗೌರವಿಸ್ತಾರೆ ಹಾಗೂ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಹೆಚ್ಚಾಗಿ ನೆಲೆಸಿರುತ್ತಾಳೆ ಅಂತ ಸ್ವಾಮೀಜಿ ಹೇಳ್ತಾರೆ. ಇಲ್ಲಿ ಆ ದೇಶದಲ್ಲಿ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಸ್ವಾಮೀಜಿ. ಆದ್ರೆ ಅವಾಗ ನಮ್ ದೇಶದಲ್ಲಿ ಹೆಣ್ಮಕ್ಳು ಆಚೆ ಓಡಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ಏನಕ್ಕಿದು ಅಂತ ಸ್ವಾಮೀಜಿ ಹೇಳ್ತಾ ಇದ್ರು. ಈ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಹೆಚ್ಚಿನ ಪ್ರಭಾವದಲ್ಲಿದ್ರು. ಅದೇ ನಮ್ಮ ದೇಶದಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ ಅಂತ ಸ್ವಾಮೀಜಿ ಅವಾಗ್ಲೇ ಹೇಗೆ ಮಹಿಳೆಯರಿಗೆ ಸಾಮಾಜಿಕ ಸಮಾನತೆ ಕೊಡ್ಬೇಕು ಅಂತ ಸ್ವಾಮೀಜಿ ಅವಾಗ್ಲೇ ಹೇಳಿದ್ರು. ಅದು ಇವಾಗ ನಾವೇನು ನೋಡ್ತಾ ಇದೀವಿ ಅಂದ್ರೆ ಇವಾಗ ನಮ್ಮ ಸುಧಾರಿಸಿದ ನಮ್ಮ ಸಮಾಜದಲ್ಲಿ ನಾವೇನ್ ನೋಡ್ತಾ ಇದೀವಿ ಅದನ್ನ ಸ್ವಾಮೀಜಿ ಅವಾಗ್ಲೇ ಹೇಳಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದನ್ನೆಲ್ಲ ಕನ್ಕ್ಲೂಡ್ ಮಾಡ್ಬೇಕು ಅಂದ್ರೆ ನಾವು ಇದನ್ನೆಲ್ಲ ನೋಡಿದ್ರೆ ನಮಗೆ ಕೊನೆಯದಾಗಿ ಬರೋದು ಸಿಸ್ಟರ್ ನಿವೇದಿತಾ ಎಂಬ ಅದ್ಭುತ ಕೊಡುಗೆ ಸ್ವಾಮೀಜಿ ನಮ್ಗೇನ್ ಕೊಟ್ಟಿದ್ರು ನಮ್ಮ ದೇಶಕ್ಕೆ. ಬರೀ ನಮ್ಮ ದೇಶಕ್ಕಲ್ಲ, ಮಾನವ ಕುಲಕ್ಕೆ ಈಕ್ವಾಲಿಟಿ ಅಂತ ಸಿಸ್ಟರ್ ನಿವೇದಿತಾ ಅವರು ಬರೀ ನಮ್ಮ ದೇಶಕ್ಕಲ್ಲ, ಹೆಣ್ಣು ಮಕ್ಕಳ ಅಭಿವೃದ್ಧಿಗೋಸ್ಕರ ಸಿಸ್ಟರ್ ನಿವೇದಿತಾ ಅವರು ಹೋರಾಡಿದ್ದು ಅಪಾರವಾದದ್ದು ಮತ್ತು ಅವರ ಕೊಡುಗೆ ಅಪಾರವಾದದ್ದು ಅಂತ ಹೇಳಕ್ ಇಷ್ಟಪಟ್ಟು ನನ್ನ ಮಾತನ್ನ ಮುಗಿಸಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜಯ ರಾಮ್ ಕೃಷ್ಣ. ಥ್ಯಾಂಕ್ ಯು ಸಂಸ್ಕೃತಿ ಇವತ್ತು ಸ್ವಾಮೀಜಿಯವರ ಒಂದು ಅದ್ಭುತವಾದಂಥ ಒಂದು ಮೆಸೇಜ್ನ, ಅಂದ್ರೆ ಸ್ವಾಮೀಜಿಯವರು ಹೆಣ್ಣು ಮಕ್ಕಳ ಅಪ್ಲಿಫ್ಟ್ಮೆಂಟ್ ಆಫ್ ವುಮನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸ್ವಾಮೀಜಿ ಏನ್ ಕೆಲಸ ಮಾಡಿದ್ರು, ಇವತ್ತು ಸ್ವಾಮೀಜಿಯ ಆ ಒಂದು ಕಾನ್ಸೆಪ್ಟ್ ಇವತ್ತು ಎಷ್ಟು ಮಟ್ಟಕ್ಕೆ ನಮ್ಮ ದೇಶದಲ್ಲಿ ಅಂದ್ರೆ ಇವತ್ತು ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಇರೋದನ್ನ ಏನ್ ಸ್ವಾಮೀಜಿ ಬಯಸಿದ್ರೋ ಅದು ಒಂದು 150 ವರ್ಷಗಳ ಮುಂದೆ ನಡೆಯುತ್ತೆ ಅಂತಲೇ ಸ್ವಾಮೀಜಿ ಹೇಳಿದ್ರು. ಅದು ಇವತ್ತು ನಾವು ಕಾಣ್ತಾ ಇದೀವಿ. ಉತ್ತಮವಾದಂತ ಒಂದು ಸ್ವಾಮೀಜಿಯವರ ಒಂದು ಚಿಂತನೆಯನ್ನು ಇಟ್ಕೊಂಡು ಇವತ್ತಿನ ತನ್ನ ಒಂದು ಅನಿಸಿಕೆಯನ್ನ ನಮ್ಮ ಸಂಸ್ಕೃತಿ ಶೇರ್ ಮಾಡ್ಕೊಂಡಿದ್ದಾಳೆ. ಸಂಸ್ಕೃತಿಗೆ ನಮ್ಮ ಮಕ್ಕಳ ಸಂಘದ ಎಲ್ಲ ಪುಟಾಣಿಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು ಸಂಸ್ಕೃತಿ. ಹಾಗೇನೆ
ನಾವೆಲ್ಲ ನೋಡ್ತಾ ಇದೀವಿ ಇವತ್ತಿನ ಒಂದು ವಾಲಂಟಿಯರ್ ತಗೊಂಡು ಅಂತಂದ್ರೆ ನಮ್ಮ ದಿಲೀಪ್ ಧನುಷ್ ಅವರಿಬ್ರು ಕೂಡ ಈಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ, ಜೊತೆಗೆ ಟ್ಯೂಷನ್ಗೂ ಇದೆ. ಇವತ್ತಿನ ಒಂದು ವಾಲಂಟರಿ ಕೆಲಸ ಮಾಡೋದಕ್ಕೆ ಅದಕ್ಕೂ ರಜಾ ಹಾಕ್ಬಿಟ್ಟು ಬಂದು ಇವತ್ತಿನ ಒಂದು ವಾಲಂಟರಿ ಕೆಲಸ ಮಾಡಿದ್ದಾರೆ. ಉತ್ತಮವಾದಂತಹ ಹೂ ಎಲ್ಲ ತಂದು ಅಲಂಕಾರ ಮಾಡಿ ಅವರು ಈ ಒಂದು ಸೈನ್ ಎಲ್ಲ ರೆಡಿ ಮಾಡಿ ಇವತ್ತೆಲ್ಲ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಈ ಒಂದು 898ನೇ ಸಂಡೇ ಕ್ಲಾಸ್ ಅನ್ನ ಜೈಕಾರದೊಂದಿಗೆ ಸಮಾಪ್ತಿಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. Jairam Krishna sir. 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 Jairam Krishna sir.